ನಮಸ್ಕಾರ ರೀ, ನಾನ್ ನಿಮ್ ಖುಷಿ ಬೆಳಗಾವಿ. ಸರಿಗಮಪ ಸೀಸನ್ 21ಗೆ ಸೆಲೆಕ್ಟ್ ಆಗಿರೋ ಬಿಬಿ ಬ್ರ್ಯಾಂಡ್ ಅಂದ್ರ ಉತ್ತರ ಕರ್ನಾಟಕದ ಹುಲಿ ಬಾಳು ಬೆಳಗುಂದಿ ಅವರ ಒಂದೆರಡು ಲೈನ್ ಹಾಡಂತಾರು, ಕೇಳೋಣ ಬರ್ರಿ. ನಗು ನಗುತ್ತಾ ಎಲ್ಲರ ಮನಸ ಗೆದ್ದಾಳ, ನಗುತ್ತಾ ಎಲ್ಲರ ಜೋಡಿ ಫ್ರೆಂಡ್ಲಿ ಆಗಿರುತ್ತಾಳ. ಖುಷಿ ಬೆಳಗಾವಿ ಬಾಳ ಚಂದ, ಬೆಳೆದಾಳ ತನ್ನ ಕಲೆಯಿಂದ. ಬಣ್ಣದಾಗ ಬಂಗಾರ, ಮಾತಲ್ಲಿ ಮಧುರ. ನಮ್ಮ ಖುಷಿ ಬೆಳಗಾವಿ, ನಮ್ಮ ಖುಷಿ ಬೆಳಗಾವಿ. ಥ್ಯಾಂಕ್ ಯು ಸೋ ಮಚ್. ಬಾಳು ಬೆಳಗುಂದಿ. ಈ ಸರ್ತಿ ನಡುವ ಬಿಗ್ ಬಾಸ್ 12ಕ್ಕೆ ಬಾಳು ಬೆಳಗುಂದಿಯವರು ಹೋಗ್ತಾ ಇದ್ದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದೆ ಇವರ ಸುದ್ದಿ. ಸುಮಾರು ಒಂದು 4-5 ದಿವಸದಿಂದ ಬಾಳು ಬೆಳಗುಂದಿಯವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತಂದೇಳಿ ಸುಮಾರು ಒಂದು 4-5 ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಡುತ್ತಾ ಇದೆ. ಸರಿಗಮಲಾದರೂ ಕಪ್ ಗೆದ್ಕೊಂಡು ಬರಲಿಲ್ಲ. ಈ ಸರ್ತಿ ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಆಗಿ ಗೆದ್ದು ಕಪ್ಪನ್ನು ಗೆದ್ಕೊಂಡು ಬಂದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಒಬ್ಬ ಉತ್ತರ ಕರ್ನಾಟಕದ ಜನಪದ ಹುಲಿ ಕಪ್ ಗೆದ್ಕೊಂಡು ಬರುತ್ತೆ ಅಂದರೆ ಯಾರಿಗೆ ತಾನೇ ಖುಷಿ ಇಲ್ಲ ಹೇಳ್ರಿ ನೋಡೋಣ. ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರುವ ಬಾಳು ಬೆಳಗುಂದಿಯವರು ಈ ಸರ್ತಿ ಬಿಗ್ ಬಾಸು 12ಕ್ಕೆ ಹೋಗ್ತಾ ಇದ್ದಾರಾ? ಸುಮಾರು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಸುದ್ದಿ. ಈ ಸರ್ತಿ ಬಾಳು ಬೆಳಗುಂದಿಯವರು ಬಿಗ್ ಬಾಸ್ಗೆ ಹೋಗ್ತಾರೆ ಅಂತಂದೇಳಿ ಕೆಲವು ದಿನಗಳ ಹಿಂದೆ ಡಿಕೆಡಿಗೆ ಹೋಗ್ತಾರೆ ಅಂತ ಸುದ್ದಿಗಳು ತುಂಬಾ ಹರಿದಾಡ್ತಾ ಇತ್ತು. ಈಗ ಬಿಗ್ ಬಾಸ್ 12ಕ್ಕೆ ಹೋಗ್ತಾ ಇದ್ದಾರೆ ಅಂತಂದೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಸರು ಕಾಣಿಸ್ತಾ ಇದೆ ಇವರದು. ಹೋದರೆ ನಮಗಂತೂ ತುಂಬಾ ಖುಷಿ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಗಾಯಕ ತನ್ನದೇ ಆದಂಥ ಹೆಸರು ಮಾಡಿ ಫುಲ್ ಫೇಮಸ್ ಆಗಿರುವ ನಮ್ಮ ಬಾಳು ಬೆಳಗುಂದಿಯನ್ನು ಇವರು ಬಹುಶಃ ಚಿಕ್ಕೋಡಿ ತಾಲೂಕು ಶಿರಗಾಂವ್ ಗ್ರಾಮದವರು. ಮೂಲತಃ ಆ ಕಡೆ ಕುರಿ ಮೇಯಿಸ್ಕೊಂಡು ಹೋದಾಗ ಅಲ್ಲೇ ಹೊಲಗಳನ್ನು ತಗೊಂಡು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕತ್ರಿಕೊಪ್ಪ ಎಂಬ ಗ್ರಾಮದಲ್ಲಿ ನೆಲೆ ಊರಿದ್ದಾರೆ. ಇವರು ಬಿಗ್ ಬಾಸ್ಗೆ ಹೋಗ್ತಾ ಇರೋದು ಯಾರಿಗೆ ಎಷ್ಟು ಖುಷಿ ಇದೆ, ಯಾರಿಗೆ ಖುಷಿ ಇಲ್ಲ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಈ ಸರ್ತಿ ಬಾಳು ಬೆಳಗುಂದಿ ಅವರನ್ನ ಬಿಗ್ ಬಾಸಲ್ಲಿ ನೀವು ನೋಡೋದಾದರೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ. ಯಾಕಂದರೆ ಇನ್ನಷ್ಟು ರೀಚ್ ಆಗಲಿ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ. ಬಾಳುವನ್ನು ಬಿಗ್ ಬಾಸ್ಗೆ ಹೋಗೋದು ಯಾರಿಗೆಲ್ಲ ಇಷ್ಟ ಐತಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತಂದು ಹೇಳ್ತೀನಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳದೇ ತುಂಬ ಹಾವಳಿಯಾಗಿದೆ. ಈ ಕಡೆ ಮಹಾನಟಿ ತಗೊಳ್ಳಿ, ಆಮೇಲೆ ಗಿಚ್ಚಿ ಗಿಲಿಗಿಲಿ ತೊಗೊಳ್ಳಿ, ಆಮೇಲೆ ಸರಿಗಮ ತೊಗೊಳ್ಳಿ, ಬಿಗ್ ಬಾಸ್ ತೊಗೊಳ್ಳಿ, ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಉತ್ತರ ಕರ್ನಾಟಕದವ್ರದ್ದೇ ಒಂದು ಕೈ ಮೇಲಿದೆ. ಮೊದಲು ಉತ್ತರ ಕರ್ನಾಟಕದವರು ಅಂದರೆ ಯಾರೂ ಸಹಿತ ನೋಡ್ತಿರಲಿಲ್ಲ. ಆದರೆ ಈಗ ಉತ್ತರ ಕರ್ನಾಟಕದವರು ಒಂದು ಶೋನ ಅಲ್ಲಿ ಭಾಗವಹಿಸ್ತಿದ್ದಾರೆ ಅಂದರೆ ಆ ಶೋ ಇನ್ನಟ್ಟು ಮೇಲಕ್ಕೆ ಹೋಗುತ್ತೆ, TRP ಜಾಸ್ತಿ ಆಗುತ್ತೆ ಅವರಿಗೆ. ಆಗೋಸ್ಕರ ಹೇಳ್ತಾ ಇದ್ದೀನಿ, ಬಾಳು ಬೆಳಗುಂದಿಯವರು ಬಿಗ್ ಬಾಸ್ಗೆ ಹೋಗ್ಬೇಕನ್ನೋರು ಯಾರ್ಯಾರಿದ್ದೀರಾ ದಯವಿಟ್ಟು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಹೆಚ್ಚು ರೀಚ್ ಆಗಲಿ. ಬಿಗ್ ಬಾಸ್ ಈಗ ಏನೋ ಹತ್ತಿರದಲ್ಲೇ ಬಂದಿದೆ, ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕರಿಯ ಕೂದಲಿಗೆ ಕೆಂಪಣ್ಣ ಬಣ್ಣ ಹಚ್ಚಿ ಬಿಸಳ ಧೂಳ, ಹೌದೋ ಮಾವ ಅಂದರ ಮುತ್ಯ ಎದ್ದ ನಿತ್ತ ಹೊಡಿತನ ಸೀಳ. ಕುಣಿತಾಳ ನೆಲಕ್ಕ ಕಾಲ ಹತ್ತದಂಗ ಕುಣಿತಾಳ, ಜಿಗಿತಾಳೋ ಈಕಿ ಜಿಗಿತಾಳ, ಜಿಂಕಿ ಜಿಗದಂಗ ಜಿಗಿತಾಳ. ಹುಡುಗುರ ಹಂಗ ಪ್ಯಾಶನ್ನ ಮಾಡಾಕ ತಂದಾಳ 16 ಡ್ರೆಸ್ಸ, ಒಂದೊಂದ ಡ್ರೆಸ್ನ್ಯಾಗ ಒಂದೊಂದ ತರ ಕಾಣತೈತೋ ಈ ಪೀಸ. ಸೋ ನೈಸ ನೀ ಸೋ ನೈಸ, ಏನ ಗಿಚ್ಚ ನಿನ್ನ ಡ್ಯಾನ್ಸ. ಮೊನ್ನೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಲಾವಣ್ಯಂದೇ ಸಾಂಗು, ಅದ್ರಲ್ಲೂ ಬಾಳು ಬೆಳಗುಂದಿ ಸ್ಟೆಪ್ ಎಲ್ಲ ಹಾಕೋರಿ ಹಿಂಗೆಲ್ಲ ಅದೆಲ್ಲ ನೋಡಿದೀನಿ. ಈ ಲಾವಣ್ಯನ ರೀಪ್ಲೇಸ್ ಮಾಡಿ ಅನುಶ್ರೀ ಅಂತ ಹಾಕಿದ್ರೆ ಆಗಲ್ವಾ ತಮ್ಮ? ನಾನ್ ಬೇರೆ ಲಂಗಾದಾವಣಿ ಹಾಕೊಂಡ್ ಬಂದಿದ್ದೀನಿ, ಟ್ರೈ ಮಾಡು. ಹಂಗೆ ಪುಣ್ಯ ಜಾಗದಲ್ಲಿ ಜನ್ಯ ಸಾರ್
ಊದಬೇಕು ಪಿಪಿ ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿ ವಿಪಿ ಅಂತ ಹೇಳ್ತಾವ್ರು ಸರ್ ಅವ್ರು. ತಮ್ಮ ಸಾಹಿತ್ಯ ಹೇಳು ತಮ್ಮ ಒಂದ್ ನಿಮಿಷ ಲಂಗ ದಾವಣಿ ಹಾಡೇ ಬಿಡ್ತಾನೆ ರೆಡಿ